ಬಂದ್ರ ಬನ್ನಿ ನಿಮಗೆ ಈ ವಿಡಿಯೋ ಈ ರೀತಿಯಾಗಿ ಕಾಣಿಸ್ತಿರೋ ನಾರ್ಮಲ್ ಫಾಂಟ್ ನ ಈ ರೀತಿಯಾಗಿ 3D ಅಲ್ಲಿ ಮಾಡೋದು ಹೇಗೆ ವಿಡಿಯೋ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ನಿಮ್ಗೆ ತಿಳಿಸಿರುವ ಹಾಗೇನೆ 3D ಎಫೆಕ್ಟ್ ನ ಆಡ್ ಮಾಡೋಣ ಬನ್ನಿ. ಈಗ ಮೊದಲಿಗೆ ನೀವು ಇಲ್ಲಿ ಕ್ರೋಮ್ಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ನೀವು PSD ಫಾಂಟ್ ಫಾರ್ ಫೋಟೋಶಾಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಪ್ರಿಫಿಕ್ ಅನ್ನೋ ವೆಬ್ಸೈಟ್ ಓಪನ್ ಆಗುತ್ತೆ. ಟೆಕ್ಸ್ಟ್ PSD ಫೈಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದಷ್ಟು PSD ಫಾಂಟ್ಗಳು ಸಿಗುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಾಣ್ತಿರೋ ಬೆಸ್ಟ್ ಅನ್ನೋದು ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇದೇ ಬೇಕಾಗಿದ್ರೆ ಇದೇ ತಗೊಳ್ಬೋದು, ಬೇಡ ಅಂದ್ರೆ ಬೇರೆ ತಗೊಳ್ಬೋದು. ಈಗ ಫೈಲ್ಸಿಗೆ ಬನ್ನಿ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅದನ್ನ ನೀವು ಆ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೇಲೆ ಆಪ್ಷನ್ ಕಾಣ್ತಿರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ PSD ಫೈಲ್ನ ಓಪನ್ ಮಾಡ್ಕೋಬೇಕು ಫೋಟೋಶಾಪದಲ್ಲಿ. ಆ 3D ಫಾಂಟ್ ಈಗ ನಿಮಗೆ ಫೋಟೋಶಾಪಲ್ಲಿ ಓಪನ್ ಆಗುತ್ತೆ. ಇದನ್ನ ಸೈಜ್ನ ಹೆಚ್ಚು ಕಡಿಮೆ ಮಾಡ್ಕೋಬೇಕಂದ್ರೆ ಆಲ್ಟ್ ಮತ್ತೆ ಕಂಟ್ರೋಲ್ ಮತ್ತೆ ಮೌಸ್ನ ಪ್ರೆಸ್ ಮಾಡಿಬಿಟ್ಟು ಸ್ಕ್ರಾಲ್ ಮಾಡಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ. ಇಲ್ಲಿ ಬೆಸ್ಟ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಬೆಸ್ಟ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಇಲ್ಲಿ ರೀಪ್ಲೇಸ್ ಕಾಣುತ್ತಲ್ಲ, ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಏನ್ ಬೇಕು ಟೆಕ್ಸ್ಟ್ನ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಸದ್ಯಕ್ಕೆ ಡಿಬಾಸ್ ಅಂತ ಟೆಕ್ಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಟೆಕ್ಸ್ಟ್ ಬೇಕು ಅದನ್ನ ಟೆಕ್ಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಫಾಂಟ್ನ ಚೇಂಜ್ ಮಾಡ್ಕೋಬಹುದು. ಈಗ ಅದನ್ನು ಸೇವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿರುತ್ತಂತ. ಇಲ್ಲಿ ಫಸ್ಟ್ ಲೇಯರ್ ಮೇಲೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಫಾಂಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ತಿರ್ಗಾ ಸೆಕೆಂಡ್ ಲೇಯರ್ಗೆ ಹೋಗ್ಬಿಟ್ಟು ಅಲ್ಲಿ ಟೆಕ್ಸ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಕ್ಸ್ಟ್ ಪ್ಯಾನಲ್ ಓಪನ್ ಆಗುತ್ತೆ. ಅಲ್ಲಿಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫಾಂಟ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಎಷ್ಟು ಬೇಕಷ್ಟಿದೆ ಫಾಂಟ್ಗಳು, ನೀವು ಯಾವ್ದು ಬೇಕಾದ್ರನ್ನ ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲಿ ಸೈಜ್ ಮೇಲೆ ಬಂದ್ಬಿಟ್ಟು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲಾಂದ್ರೆ ಆ ಎಫೆಕ್ಟ್ ಸರಿಯಾಗಿ ಬೀಳಲ್ಲ ಫಾಂಟ್ ಮೇಲೆ. ಸೈಜ್ನ ಕಡಿಮೆ ಮಾಡ್ಕೊಳ್ಳಿ. ಡಿಬಾಸ್ ಅಂತ ತಗೊಂಡ್ಬಿಟ್ಟು ನಾನು ಫಾಂಟ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬರೀ PNG ಬೇಕಾಗಿತ್ತಂದ್ರೆ ಇಲ್ಲಿ ಕಾಣ್ತಿದೆಯಲ್ಲ ಐಸ್ ಆಪ್ಷನ್, ಕಣ್ಣಿನ ರೀತಿ, ಅದನ್ನೆಲ್ಲ ನೀವು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ನಿಮಗೆ ಜಸ್ಟ್ PNG ಆಗಿ ಸೇವ್ ಆಗುತ್ತೆ. ಅದು ನೋಡ್ತಿರ್ಬೋದು ನೀವು. ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಏನು ಬೇಕು ಏನು ಬೇಡ ಅದನ್ನು ಎಫೆಕ್ಟ್ನ ಇಲ್ಲೇ ಓಪನ್ ಮತ್ತೆ ಕ್ಲೋಸ್ ಮಾಡ್ಕೋಬೋದು ಐಸ್ ಆಪ್ಷನಿಂದ. ಇಲ್ಲಿ ಎಕ್ಸ್ಟ್ರಾ ಏನೇನಿದೆ ಎಲ್ಲ ಡಿಸೇಬಲ್ ಮಾಡಿ ನೋಡ್ಬೋದು. ಡಿಬಾಸ್ ಅಂತ ಯಾವ ರೀತಿಯಾಗಿ ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಪೋರ್ಟ್ ಆ್ಯಸ್ ಆಫ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ PNG ರೆಡಿ ಆಗಿರುತ್ತೆ. ಸ್ವಲ್ಪ ಟೈಮ್ ತಗೊಳ್ತದೆ. ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಅದಕ್ಕೊಂದು ಹೆಸರು ಟೈಟಲ್ ಕೊಡಬೇಕಾಗುತ್ತೆ. ಸೇವ್ ಮಾಡ್ಕೊಂಡಿರೋ ಫೈಲ್ ನಿಮ್ಗೆ ಜಲ್ದಿ ಸಿಗಬೇಕಾದ್ರೆ. ಇಲ್ಲ ನಾನು ಡಿಬಾಸ್ ಅಂತ ತಗೊಳ್ತಾ ಇದ್ದೀನಿ. ನಿಮಗೆ ನಿಮ್ಮ ಹೆಸರಾಗಿದ್ದರೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಅದಿಲ್ಲ ಅಂದ್ರೆ ಪ್ರಾಜೆಕ್ಟ್ ಏನು ಬೇಕು ಅಂತ ಆ ಸೇವ್ ಪ್ರಾಜೆಕ್ಟ್ ಹೆಸರನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫೈಲ್ನ ಸೇವ್ ಮಾಡ್ತಾರೆ ಏನಂತ ಕೇಳ್ತಿರ್ತಾರೆ, ನೋ ಅಂತ ಕೊಡಿ. ಇಲ್ಲಿ ಬ್ಯಾಕ್ ಬಂದರೆ ಫೈಲಲ್ಲಿ ನೋಡಿದ್ರೆ ಡಿಬಾಸ್ ಅಂತ PNG ಬಂದಿರುತ್ತೆ. ಮ್ಯಾಕ್ಸಿಮೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದ.